ಅವರಿಗೆ ಕೇಳಿ ನಾವೆಲ್ಲರೂ ನಮ್ಮ ಹೆಮ್ಮೆ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಪೂಜಾ ಸೇವಾ ಕರ್ತೃಗಳಾಗಿರ್ತಕ್ಕಂಥ ಶ್ರೀಯುತ ವೇದಮೂರ್ತಿ ಬಸಯ್ಯ ಶರಣಮ್ಮ ಹಿರೇಮಠ ಸಾಕಿನ ಕುಡಗುಂಟಿ ಗರ್ಭಸಯ್ಯ ಅಮರಮ್ಮ ಗಂಗಾಧರಯ್ಯ ಮಲ್ಲಿಕಾರ್ಜುನ ಶಿವಲೀಲ ಶಂಕರಯ್ಯ ವಿಶಾಲ ಗುರುಸಿದ್ದಯ್ಯ ಚೈತ್ರ ಪುಟ್ಟಯ್ಯ ಇವರೆಲ್ಲ ಶ್ರೀಶೈಲ ಪೀಠದವರು ವೃಷಭ ಗೋತ್ರದವರು ಇವರೆಲ್ಲ ಶ್ರೀಶೈಲ ಮಲ್ಲಯ್ಯನಲ್ಲಿ ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಇವತ್ತು ಕರವಸೈ ಸ್ವಾಮಿಗಳು ಅಮರಮ್ಮ ಜೊತೆಗೂಡಿ ಗಂಗಾಧರಯ್ಯ ಎಲ್ಲರೂ ಕೂಡ್ಕೊಂಡು ಪ್ರತಿ ವರ್ಷ ಮಾಡ್ತಾರೋ ಪ್ರತಿ ವರ್ಷವೂ ಸಹಿತ ಬಂದು ಈ ಪೂಜಾ ಕಾರ್ಯಕ್ರಮವನ್ನ ನಿಷ್ಠೆಯಿಂದ ಈ ಮಹಾಸನ್ನಿಧಿಯವರ ಪೂಜೆ ಆಗಲಿ ಪಾದಪೂಜೆ ಆಗಲಿ ಮಹಾಪೂಜೆ ಆಗಲಿ ಅನ್ನದಾಸೋಹ ಆಗಲಿ ಯಾವುದೇ ಕಾರ್ಯಕ್ರಮಗಳನ್ನ ಇನ್ನೂ ತನಕ ಬಿಟ್ಟಿಲ್ಲ. ಪ್ರತಿ ವರ್ಷನೂ ಬಂದು ತಮ್ಮ ಗುರುವಿನ ಸೇವೆಯನ್ನು ಸಲ್ಲಿಸಿ ಕರ್ತಾರ್ಥರಾಗಿದ್ದಾರೆ. ಒಂದು 5 ನಿಮಿಷ ಕೂತ್ಕೊಂಡು ಯಾರು ಮ್ಯಾಕ್ ಬರಬೇಡ್ರಿ. ನಿಮ್ಗೆಲ್ಲರಿಗೂ ಸಹಿತ ಪಾದೋದಕ್ಕ ಇವತ್ತೆಲ್ಲರಿಗೂ ಕೊಡ್ತೀವಿ, ಅದಕ್ಕೆ ಅವಸರ ಮಾಡಬೇಡ್ರಿ. ಕೊನೆಯದಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ಮಾತು ಹೇಳ್ತಾ ಆ ಗರ್ಭಸಯ್ಯ ಅಮರಮ್ಮ ಗಂಗಾಧರಯ್ಯ ಮಲ್ಲಿಕಾರ್ಜುನ ಶಿವಲೀಲ ಶಂಕರಯ್ಯ ವಿಶಾಲ ಈ ಒಂದು ದಂಪತಿಗಳಿಗೆ ಮಹಾಸನ್ನಿಧಿಯರು ಆಯುಷ್ಯ ಆರೋಗ್ಯ ಭೋಗ ಭಾಗ್ಯ ಧನ ಜನಕ ವಸ್ತು ವಾಹನ ಸಕಲೇಶ್ವರವನ್ನು ಕೊಟ್ಟು ದಯಪಾಲಿಸಿ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟ್ವಾಗಂ ಸತ್ತನೋಭಿಃ ವಿಷೇಮ ದೇವಹಿತಂ ಯದಾಯುಃ ದೀರ್ಘಮಾಯುಃ ಶ್ರೀ ಗಂಗಾ ಪಾರ್ವತಿ ಭ್ರಮರಾಂಬಾ ಸಮೇತ ಶ್ರೀಮನ್ಮಲ್ಲಿಕಾರ್ಜುನ ಮಹಾಸ್ವಾಮಿ ಸಂಪೂರ್ಣ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಉದ್ಯೋಗೆ ವ್ಯಾಪಾರೇ ವ್ಯವಹಾರೇ ವ್ಯವಸಾಯೇ ದಿನೇ ದಿನೇ ಉತ್ತರೋತ್ತರ ಅಭಿವೃದ್ಧಿರಸ್ತು. ಅವರ ಬಾಳು ಬಂಗಾರದಂತಾಗಲಿ, ಬದುಕು ನಂದನವನವಾಗಲಿ, ಬಾಳಿನಲ್ಲಿ ಸದಾಕಾಲ ಮಲ್ಲಯ್ಯನ ದಿವ್ಯ ಕೃಪಾ ಕಟಾಕ್ಷ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ಲಭಿಸಿ ಸುಖ ಶಾಂತಿ ಸಮೃದ್ಧಿ ಸದಾಕಾಲ ಭಗವಂತ ನೀಲೆ ತಿಳ್ಕೊಂಡು ಪ್ರಾರ್ಥಿಸಿ ಮಹಾಸನ್ನಿಧಿಯವರಿಗೆ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಪ್ರತಿ ವರ್ಷ ಇವರು ಜಂಗಮರಾದರೂ ಸಹಿತ ತಮ್ಮ ಸೇವೆಯನ್ನು ನಿಲ್ಲಿಸಲಾರದೆ ಮಾಡ್ತಾರೆ ಸ್ವಾಮಿಗಳು. ಪ್ರತಿ ವರ್ಷನೂ ಬಂದು ಒಂದು ಗುರುಗಳ ಕೃಪೆಯನ್ನ ನೆರವೇರಿಸಿಕೊಂಡು ಹೊಂದಿರತಕ್ಕಂಥ ಮಾತನ್ನು ಹೇಳಿ ಹಾರೈಸಿ ಅವರ ಒಂದು ದಾಂಪತ್ಯ ಜೀವನ ಸುಖಕರವಾಗಿ ಸಾಗಲಿ, ಬಾಳು ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಮಹಾಸನ್ನಿಧಿಯವರು ಶುಭವನ್ನು ಕೋರಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದೇ ರೀತಿಯಾಗಿ ಇವತ್ತಿನ ಸದ್ಯ ಎರಡನೇ ಪೂಜಾ ಸೇವಾ ಕರ್ತೃಗಳಾಗಿರ್ತಕ್ಕಂಥ ಪ್ರಭು ಶೈಲಾ ಸಿಂಧೂರ್ ಸಂಖ್ಯೆ ಸೃಷ್ಟಿ ಸುಷ್ಮಾ ಅವರು ಸಿಂಧೂರ್ ಅವರು ಇವತ್ತು ದೇಶ ಸೇವೆಯನ್ನು ಮಾಡಿ ಭಾರತ ಮಾತೆಗಾಗಿ ದುಡಿದು ಭಾರತ ಮಾತೆಯಲ್ಲಿ ತಮ್ಮ ಬೆವರನ್ನು ಸುರಿಸಿ ದೇಶ ರಕ್ಷಣೆಗಾಗಿ ಇವತ್ತು ಒಳ್ಳೆಯ ತಮ್ಮ ದಿವಸ ಕರ್ತವ್ಯವನ್ನು ನೆರವೇರಿಸಿ ಇವತ್ತು ನಿವೃತ್ತಿ ಜೀವನದೊಳಗ ಗುರು ಸೇವೆಯನ್ನ ಲಿಂಗ ಸೇವೆಯನ್ನ ಜಂಗಮ ಸೇವೆಯನ್ನು ಮಾಡ್ತಾ ಸಾಮಾಜಿಕವಾಗಿ